ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ತಗಡು ನಟನಿಗೆ ಇನ್ಮೇಲೆ ಬಳ್ಳಾರಿ ಖಾರಾನೇ ಗತಿ. ದರ್ಶನಿಂದ ಪತ್ನಿ ಪ್ರೇಯಸಿ ಇಬ್ಬರು ಕೂಡ ದೂರ ದೂರ. ಆರೋಗ್ಯ ತಪಾಸಣೆ ಸದ್ಯಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ನಡೆಸಿಯಾಗಿದೆ. ಇದಾದ ನಂತರ ಸೆಲ್ ಸೇರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ದರ್ಶನ್ಗೆ ಹೈ ಸೆಕ್ಯೂರಿಟಿ ಸೆಲ್ ಅನ್ನ ನೀಡಲಾಗಿದೆ. ಸೆಲ್ನ ಸಂಖ್ಯೆ 15. ದರ್ಶನ್ ಅಭಿಮಾನಿಗಳೇನಾದರೂ ಆಟೋ ಮೇಲೆ, ಬೈಕ್ ಮೇಲೆ, ಟಿ ಶರ್ಟ್ ಮೇಲೆ ಹಾಕ್ಸ್ಕೊಳ್ಳೋಂಗಿದ್ರೆ ಹಾಕ್ಸ್ಕೊಳ್ಳಿ. ಸೆಲ್ ನಂಬರ್ 15. ಈಗ ಆಲ್ರೆಡಿ ಕೈದಿ ನಂಬರ್ 6106 ಇತ್ಯಾದಿ ಏನಾದರೂ ಹಾಕಿಸ್ಕೊಂಡಿದ್ರೆ ಅದನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಬದಲಾವಣೆ ಮಾಡೋ ಪರಿಸ್ಥಿತಿ ಇದೆ. ಯೋಚನೆ ಮಾಡಿ ಏನು ಮಾರ್ಗ ಇದೆ ಅಂತ. ಒಂದು ಫ್ಯಾನ್ ಇದೆಯಂತೆ, ಒಂದು ಲೈಟ್ ಇದೆಯಂತೆ, ನೀರು ಕುಡಿಯೋಕೆ ಒಂದು ಮಡಕೆ ಇಟ್ಟಿದ್ದಾರಂತೆ, ಅಟ್ಯಾಚ್ ಬಾತ್ರೂಮ್ ಇದೆಯಂತೆ. ಸದ್ಯ ಅದಕ್ಕೊಂದು ಕಾಚೆ ಬರೋ ಗೋಜಿಲ್ಲ. ಇದೆಲ್ಲ ಸೌಲಭ್ಯ ಇರುವ ವಿಶೇಷ ಕೊಠಡಿಯನ್ನ ನೀಡಲಾಗಿದೆ ದರ್ಶನ್ಗೆ. ಇನ್ನು ದರ್ಶನ್ ಅಕ್ಕಪಕ್ಕದ ಸೆಲ್ಗಳನ್ನ 2 ಸೆಲ್ಗಳನ್ನ ಖಾಲಿ ಇಡಲಾಗಿದೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸೆಲ್ಲನ್ನ ಖಾಲಿ ಇಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್. ಕೊಲೆ ಆರೋಪಿ ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟ ಸಂದರ್ಭದ ದೃಶ್ಯ. ಪತ್ನಿ ವಿಜಯಲಕ್ಷ್ಮಿ ಸೋಮವಾರ ಬಂದು ಪತಿಯನ್ನು ನೋಡ್ಕೊಂಡು ಹೋಗ್ತಿದ್ರು. ಒಂದಷ್ಟು ಧೈರ್ಯ ತುಂಬೋ ಕೆಲಸ ಮಾಡ್ತಿದ್ರು. DCMನ ಭೇಟಿ ಮಾಡಿ ಒಂದಷ್ಟು ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಸಹಾಯ ಕೇಳೋ ಪ್ರಯತ್ನವನ್ನ ಮಾಡಿದ್ರು. ಒಳ್ಳೊಳ್ಳೆ ಲಾಯರ್ಗಳನ್ನ ಇಟ್ಟು ದರ್ಶನ್ ಪರವಾಗಿ ವಾದ ಮಂಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ಇನ್ನು ಮುಂದೆ ಪತ್ನಿ ಕೂಡ ಪ್ರತಿ ಸೋಮವಾರ ಬರೋ ಕಷ್ಟ. ಯಾಕಂತಂದ್ರೆ ಇರೋದು ಪರಪನಾಗ್ರಹಾರ ಕಾರಾಗೃಹದಲ್ಲೆಲ್ಲ, ದೂರದ ಬಳ್ಳಾರಿಯಲ್ಲಿ. ಇನ್ನು ಒಂದೇ ಜೈಲಿನಲ್ಲಿದ್ದ ಪವಿತ್ರ ಗೌಡ ದರ್ಶನ್ ಅದೇನೋ ಡಾಕ್ಟರ್ ಸಹಾಯದಿಂದ ಮೀಟ್ ಆಗ್ತಿದ್ರಂತೆ. ಇನ್ಮೇಲೆ ಅದು ಕಷ್ಟ. ಎನಿವೆ, ಸದ್ಯದ ಅಪ್ಡೇಟ್ಸ್ನೊಂದಿಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾಸ್ವಾಮಿ ಅಲ್ಲ, ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಸದ್ಯಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿದೆ, ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಹೆಂಗಿದೆ? ದರ್ಶನ್ ಅವರು ಇನ್ನು ಮುಂದಿನ ದಿನಗಳನ್ನ ಕಳೆಯಲಿರುವ ಬಳ್ಳಾರಿ ಕಾರಾಗೃಹದ ಸೆಲ್ ಸಂಖ್ಯೆ 15 ವಿವರಿಸ್ತಾ ಹೋಗೋದಾದ್ರು. ಖಂಡಿತ ಸ್ಮಿತಾ, ನೀವು ಹೇಳಿದಾಗೆ ದರ್ಶನ್ ಅವರಿಗೆ ಅತಿ ಸರಳವಾದಂತಹ ಒಂದು ಸೆಲ್ಲನ್ನು ಈಗಾಗಲೇ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ದರ್ಶನ್ ಅವರು ಮೊದಲಿಗೆ ಬಂದ ತಕ್ಷಣ ಅವರಿಗೆ ಅವರ ಬ್ಯಾಗ್ನಿಂದ ಹಿಡಿದು ಶರ್ಟ್ ಆಗಿ ಅವರು ಏನೆಲ್ಲ ಬ್ಯಾಗ್ನಲ್ಲಿ ತೆಗೆದುಕೊಂಡು ಬಂದಿದ್ರು ಅವರ ಎಲ್ಲ ಪರಿಕರಗಳನ್ನು ಪರಿಶೀಲನೆಯನ್ನು ಮಾಡಿದರು. ಆ ಬಳಿಕ ದರ್ಶನ್ ಅವರು ಹಾಕಿಕೊಂಡಿರ್ತಕ್ಕಂಥ ಕುತ್ತಿಗೆ ಚೈನ್ ಆಗಿರ್ಬೋದು, ಕೈಯಲ್ಲಿ ಒಂದು ಬೆಳ್ಳಿಯ ಕಡಗವಿತ್ತು, ಅದರ ಜೊತೆಗೆ ಒಂದು ಕೆಂಪು ದಾರ ಕೂಡ ಇತ್ತು. ಅದನ್ನು ಕೂಡ ಈಗಾಗಲೇ ಬಿಚ್ಚಿರ್ತಕ್ಕಂಥದ್ದು. ಅಂದರೆ ಪರಪನ ಅಗ್ರಹಾರದಲ್ಲಿ ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಪರಪನ ಅಗ್ರಹಾರ ಜೈಲಿನಲ್ಲಿ ಅದೆಲ್ಲದಕ್ಕೂ ಅಲೋ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಇದು ಸಾಕ್ಷಿ ಅಂತ ಹೇಳ್ಬೋದು. ಅಲ್ಲಿ ಯಾವ ರೀತಿಯಾಗಿ ಅವರಿಗೆ ಫ್ರೀಡಮ್ ಕೊಟ್ಟಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಆದರೆ ಬಳ್ಳಾರಿ ಜೈಲಿಗೆ ಯಾವಾಗ ಬರ್ತಾರೆ, ಮೊದಲಿಗೆ ಈ ಗೇಟ್ನ ಮುಂಭಾಗ ಇರ್ತಕ್ಕಂಥ ಒಂದು ಕೊಠಡಿ ಇದೆ. ಅಂದರೆ ಯಾರೇ ಕೈದಿಗಳು, ಅಂದರೆ ಅಪರಾಧಿ ಏನೋ ವಿಚಾರಣಾಧೀನ ಕೈದಿಗಳು ಬರಲಿ ಅಥವಾ ಕೈದಿಗಳೇ ಬರಲಿ, ಅವರಿಗೆ ಮೊದಲು ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಅವರು ಏನು ಬ್ಯಾಗ್ ತರ್ತಾರೆ, ಅದರಲ್ಲಿ ಇರ್ತಕ್ಕಂಥ ಪರಿಕರಗಳನ್ನ ಚೆಕ್ ಮಾಡ್ತಾರೆ, ಬಟ್ಟೆಯನ್ನು ಚೆಕ್ ಮಾಡ್ತಾರೆ. ಆ ಬಳಿಕ ಏನು ಒಂದು ಕೊಠಡಿ ಇದೆ, ಅಂದರೆ ಈ ಕೊಠಡಿ ಬಳಿಕ ಇನ್ನೊಂದು ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಈಗ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ. ಅಂದರೆ ದೇಹದ ತೂಕ ಜೊತೆಗೆ BP-ಯನ್ನು ಕೂಡ ಚೆಕ್ ಮಾಡಿರ್ತಕ್ಕಂಥದ್ದು. ಆ ಬಳಿಕ ಒಂದು ಕೈದಿ ನಂಬರ್, ಅಂದರೆ UTR ಅಂತ ಕೊಡ್ತಾರೆ, ಅಂಡರ್ ಟ್ರಯಲ್ ಪ್ರಿಸ್ನರ್ ಅನ್ನುವ ಒಂದು ನಂಬರನ್ನು ಕೊಡ್ತಾರೆ. ಅದು ಇನ್ನೂ ಕೂಡ ದರ್ಶನ್ ಅವರಿಗೆ ಅಲರ್ಟ್ ಆಗಿಲ್ಲ. ಇಷ್ಟೆಲ್ಲ ಪ್ರೋಸೆಸ್ ಆದ ಬಳಿಕ ಅವರನ್ನು ಈಗ ವಿಶೇಷವಾಗಿ ಅಂದರೆ ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಸೆಲ್. ಸ್ಮಿತಾ, ನಾನು ಮತ್ತೊಮ್ಮೆ ಹೇಳ್ತೀನಿ, ಇದು ಹೈಟೆಕ್ ಸೆಲ್ ಅಲ್ಲ, ಹೈ ಸೆಕ್ಯೂರಿಟಿ ಸೆಲ್. ಅಂದರೆ ಸಾಕಷ್ಟು CC ಕ್ಯಾಮ್ರಾಗಳನ್ನು ಹೊಂದಿರತಕ್ಕಂಥ ಸೆಲ್. ಇದು ವಿಶೇಷವಾದ ಪ್ರಕರಣಗಳಲ್ಲಿ ಜನ ಬರ್ತಿದ್ದಾರೆ, ಬಹುಶಃ ಅವರ ಸಂಬಂಧಿಕರು, ಅವ್ರ ಮನೆ ಮಕ್ಕಳು ಯಾರೋ ಇದೇ ಜೈಲಿನಲ್ಲಿ ಇರ್ಬೋದು. ಅಂದ್ರೆ ಈ ಕಾನೂನಾತ್ಮಕವಾಗಿ ಕೆಲವರಿಗೆ ಕುಟುಂಬಸ್ಥರನ್ನ ಭೇಟಿಯಾಗೋ ಅವಕಾಶ ಇರುತ್ತಲ್ಲ, ಅವ್ರಿಗೆ ಯಥಾ ಪ್ರಕಾರ ನಡೀತಿದ್ಯಾ? ದರ್ಶನ್ ಬಂದಿದ್ದಾರೆ ಅಂತ ಹೇಳಿ ಏನಾದ್ರೂ ರೂಲ್ಸ್ ಇವತ್ತು ಚೇಂಜ್ ಮಾಡಿರೋದೇನಾದ್ರೂ ಗಮನಕ್ಕೆ ಬರ್ತಾ ಇದೆಯಾ? ಖಂಡಿತ ಸ್ಮಿತಾ, ನೀವು ಹೇಳಿದಾಗ ಇಲ್ಲಿ ಸಾಕಷ್ಟು ಜನಗಳು ಬರ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಅವರು ಸಂಬಂಧಿಗಳನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ರು ಕೂಡ ಅಧಿಕೃತವಾಗಿ ಜೈಲಿನ ಅಧಿಕಾರಿಗಳು ಇವತ್ತು ಯಾವ ಕೈದಿಗಳನ್ನು ಮೀಟ್ ಮಾಡಬಾರ್ದು ಅಥವಾ ಅವರ ಸಂಬಂಧಿಗಳು ಬರಬಾರ್ದು ಅಂತ ಯಾವುದೇ ರೀತಿಯ ಆದೇಶವನ್ನಾಗಲಿ ಸೂಚನೆಯನ್ನಾಗಲಿ ಹೊರಡಿಸಿಲ್ಲ. ಆದರೆ
ಈ ದಿನನಿತ್ಯ ಇಲ್ಲಿ ನೂರಾರು ಜನ ಬರ್ತಾ ಇದ್ರು. ಈ ಗೇಟ್ ಇಲ್ಲಿ ಕ್ಲೋಸ್ ಆಗಿದೆ, ಈ ಗೇಟ್ ಸಂಪೂರ್ಣವಾಗಿ ಓಪನ್ ಆಗಿತ್ತು. ಆದರೆ ಈಗ ದರ್ಶನ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ನಾನೀಗ ಇಲ್ಲಿ ಕೆಲವರು ಇದ್ದಾರೆ, ಅವ್ರು ಮಾತನಾಡ್ತೀನಿ. ನೀವು ಯಾರು ನೋಡಕ್ ಬಂದಿದ್ದೀರಾ ಜೈಲಿಗೆ? ದರ್ಶನ ನೋಡಕ್ ಬಂದಿ ಸರ್. ದರ್ಶನ್ ಅಭಿಮಾನಿಗಳ? ಹೌದು ಸರ್, ಹೌದು ಸರ್. ಎಲ್ಲಿಂದ ಬಂದಿರಾ? ನಾವು ಇದು ಬಳ್ಳಾರಿ ತಾಳ ರೋಡಿಂದ ಬಂದಿ ಸರ್. ಏನು ಹೇಳ್ತೀರಾ ಈಗ ಜೈಲಿಗೆ ಬಂದಿರೋ ದರ್ಶನ್? ಏನು ನೋಡೋಣ ಅಂತ ಬಂದಿ ಸರ್. ನೋಡಿದ್ರಾ? ಇಲ್ಲ ಸರ್, ಬಿಡಕ್ಕಿಲ್ಲ ಸರ್. ಏನು ಹೇಳ್ತೀರಾ? ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಒಳಗೆ ಹೋಗಿದ್ದಾರೆ, ನೀವು ಅವ್ರ ಅಭಿಮಾನಿ ಅಂತೀರಾ, ಹಿಂಗೆ ಮಾಡ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಮಾಡಬಾರ್ದು ಸರ್, ಅದು ಮಾಡಬಾರ್ದು. ಮತ್ತೆ ಮಾಡಬೇಕು, ತಪ್ಪು ಸರ್ ಅದು. ಸ್ವತಃ ದರ್ಶನ್ ಅಭಿಮಾನಿಗಳು ಇರ್ತಕ್ಕಂಥದ್ದು. ಅಂದ್ರೆ ಇವರು ದರ್ಶನ್ ಅಭಿಮಾನಿಗಳಂತೆ, ಇವರು ದರ್ಶನ್ ಅವ್ರನ್ನ ನೋಡೋಕೆ ಬಂದಿದ್ದಾರೆ. ಆದರೆ ಇನ್ನುಳಿದ ಸಹ ಕೈದಿಗಳು ಏನಿರ್ತಾರೆ ಅವರನ್ನ ನೋಡೋದಕ್ಕೆ ಇವತ್ತು ಅಂದ್ರೆ ಅವರ ಸಂಬಂಧಿಗಳು ಯಾರೂ ಬರ್ತಾ ಇಲ್ಲ. ಯಾಕಂದ್ರೆ ಕಳೆದ 3 ದಿನಗಳಿಂದ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೈಲಿನ ಸುತ್ತಮುತ್ತ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ. ಹೀಗಾಗಿ ಯಾರನ್ನು ಮೀಟ್ ಮಾಡಕ್ ಆಗೋದಿಲ್ಲ ಅನ್ನುವ ಒಂದು ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇರಿ, ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮನ್ನ. ಇನ್ನು ದರ್ಶನ್ ಕತೆ ಇದಾದ್ರೆ, ದರ್ಶನ್ ಜೊತೆಯಲ್ಲೇ ಸೇರಿ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತಿರುವ ಇತರೆ ಆರೋಪಿಗಳನ್ನ ಕೂಡ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆ ಪೈಕಿ ಶಿವಮೊಗ್ಗ ಜೈಲಿಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಕೆಲವರನ್ನ ಶಿಫ್ಟ್ ಮಾಡಲಾಗಿದೆ. ಜಗದೀಶ್ ಮತ್ತು ಲಕ್ಷ್ಮಣ್ರನ್ನ ಇದೀಗ ಶಿವಮೊಗ್ಗದ ಕಾರಾಗೃಹಕ್ಕೆ ತಂದಿದ್ದಾರೆ ಪೊಲೀಸರು. 1 ವಾರ ಕ್ವಾರಂಟೈನ್ ನಲ್ಲಿ ಇರಿಸ್ತಾರಂತೆ ಇಬ್ಬರನ್ನ. ಕಾವೇರಿ ಬ್ಯಾರಕ್, ಶಿವಮೊಗ್ಗ ಕಾರಾಗೃಹದಲ್ಲಿ ಬೇರೆ ಬೇರೆ ಬ್ಯಾರಕ್ಗಳಿದೆ, ಅದಕ್ಕೆ ಪ್ರತ್ಯೇಕವಾದ ಹೆಸರುಗಳನ್ನು ನೀಡಲಾಗಿದೆ. ಆ ಪೈಕಿ ಕಾವೇರಿ ಬ್ಯಾರಕ್ನಲ್ಲಿ 1 ವಾರ ಇವರನ್ನು ಕ್ವಾರಂಟೈನ್ ನಲ್ಲಿ ಇಡ್ತಾರಂತೆ. ಇನ್ನು ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ 2 ಆರೋಪಿಗಳು ಶಿಫ್ಟ್ ಆದ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೊಲೆ ಪ್ರಕರಣದ ಆರೋಪಿಗಳಾದ ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗದ ಕಾರಾಗೃಹದ ಒಳಗೆ ಹೋದ ಸಂದರ್ಭದ ದೃಶ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯಕ್, ಈ ಕ್ವಾರಂಟೈನ್ ಯಾಕೆ? ನಾವು ದರ್ಶನ್ ಪ್ರಕರಣ ಕೂಡ ಟ್ರೇಸ್ ಮಾಡ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಡೈರೆಕ್ಟ್ ಸೆಲ್. ಇವರಿಬ್ಬರನ್ನ ಜಗದೀಶ್ ಹಾಗೆ ಲಕ್ಷ್ಮಣ್ ಕ್ವಾರಂಟೈನ್ ಯಾಕೆ ಅಂತ? ಸ್ಮಿತಾ, ಏನು ಅಂದರೆ ಶಿವಮೊಗ್ಗದಲ್ಲಿ 5 ಬ್ಯಾರಕ್ಗಳಿರುವಂಥದ್ದು ಕೇಂದ್ರ ಕಾರಾಗೃಹದಲ್ಲಿ. ಏನು ಕುಮುದ್ಯೋತಿ ಆಗಿರ್ಬೋದು, ತುಂಗಭದ್ರಾ ಮತ್ತು ಶರಾವತಿ ಮತ್ತು ಕಾವೇರಿ 5 ಬ್ಯಾರಕ್ಗಳಿದ್ದಾವೆ. 5 ಬ್ಯಾರಕ್ಗಳ ಪೈಕಿ ಏನು ಕಾವೇರಿ ಬ್ಯಾರಕ್ ಇದೆ, ಅದನ್ನು ಏನು ಹೊಸದಾಗಿ ಕೈದಿಗಳು ಬರ್ತಾರೆ, ಅವರಿಗೆ ಮೊದಲು ಅಲ್ಲಿ ಅವರ ಚಲನವಲನಗಳನ್ನು ನೋಡಲಾಗುತ್ತೆ. ಮತ್ತು ಹಾಗಾಗಿ ಅಲ್ಲಿ 1 ವಾರಗಳ ಕಾಲ ಅವ್ರನ್ನ ಅಲ್ಲಿ ಇರಿಸ್ತಕ್ಕಂಥದ್ದು ಮತ್ತು ಕ್ವಾರಂಟೈನ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಅವರ ಚಲನವಲನಗಳನ್ನು ಗಮನಿಸಿದಾದ ನಂತರ ಅವರನ್ನು ಬೇರೆ ಸೆಲ್ಗೆ ಹಾಕ್ತಾರೆ. ಹಾಗಾಗಿ ಮೊದಲು ಬಂದವರಿಗೆ ಅವ್ರನ್ನ ಫಸ್ಟು ಕಾವೇರಿ ಸೆಲ್ ಏನಿದೆ, ಕಾವೇರಿ ಬ್ಯಾರಕ್ ಏನಿದೆ, ಅಲ್ಲಿ ಅವ್ರನ್ನ ಏನು ಕರೆತರುವಂಥದ್ದು. ಹಾಗಾಗಿ ಈಗಲೂ ಸಹ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂಥ A6 ಆರೋಪಿ ಜಗದೀಶ್ ಹಾಗೆ ಲಕ್ಷ್ಮಣ್ ಅವರನ್ನು ಕರೆತಂದಿರುವಂಥದ್ದು. ಈಗಷ್ಟೇ ಕರೆತಂದು ಅವ್ರನ್ನ ಈಗ ಒಳಗೆ ಹೋಗಿದೆ, ವೆಹಿಕಲ್ ಒಳಗಿದೆ. ಅವ್ರನ್ನ ನೆಕ್ಸ್ಟು ಏನಿದೆ ಬಂದಿಖಾನೆಯ ಕೆಲವೊಂದು ನಿಯಮಗಳ ಪ್ರಕಾರ ಅಲ್ಲಿ ಅವರ ಏನು ಬಟ್ಟೆ ಬರೆಗಳನ್ನಾಗಿರ್ಬೋದು,